6 ಹಸಿರು ಮೆಣಸಿನಕಾಯಿಗಳು, 1 ಚಮಚ ಮೆಣಸು, 25 ಬೆಳ್ಳುಳ್ಳಿ ಎಸಳುಗಳು, 8 ಲವಂಗ, 1 ಇಂಚಿನ ದಾಲ್ಚಿನ್ನಿ, ಅರ್ಧ ಕಪ್ ಒಣ ತೆಂಗಿನಕಾಯಿ ಹೋಳು. ಇದನ್ನು ಹುರಿಯೋಣ. ಕಡಾಯಿಗೆ ಹಾಕಿ 2 ಚಮಚ ಎಣ್ಣೆ ಸೇರಿಸಿ 2 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಕಡಿಮೆ ಉರಿಯಲ್ಲಿ 2 ನಿಮಿಷ ಹುರಿದ ನಂತರ ಅದು ಈಗ ಸಿದ್ಧವಾಗಿದೆ ಮತ್ತು 5 ನಿಮಿಷಗಳ ಕಾಲ ತಣ್ಣಗಾಗಲು ಬಿಡಿ. ಹುರಿದ ಮಸಾಲವನ್ನು ರುಬ್ಬುವ ಮೊದಲು ಇವುಗಳನ್ನು ಸಿದ್ಧವಾಗಿಡಿ. 2 ಬಟ್ಟಲು ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, 1 ಮಧ್ಯಮ ಟೊಮೆಟೊ. ಈಗ ಹುರಿದ ಮಸಾಲ, ಶುಂಠಿ ಮತ್ತು ಟೊಮೆಟೊವನ್ನು ಮಿಕ್ಸಿ ಜಾರ್ಗೆ ಸೇರಿಸಿ. 3 ಚಮಚ ನೀರು ಸೇರಿಸಿ ನಯವಾದ ಪೇಸ್ಟ್ ಆಗುವಂತೆ ರುಬ್ಬಿಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಸೇರಿಸಿ ನಯವಾದ ಪೇಸ್ಟ್ ಆಗಲು ರುಬ್ಬಿಕೊಳ್ಳಿ. ರುಬ್ಬಿದ ಪೇಸ್ಟ್ ಸಿದ್ಧವಾಗಿದೆ. ಮಧ್ಯಮ ಉರಿಯಲ್ಲಿ ಕುಕ್ಕರ್ ಇರಿಸಿ ಮತ್ತು 3 ಚಮಚ ಎಣ್ಣೆ ಸೇರಿಸಿ. 300 ಗ್ರಾಂ ಕೋಳಿ ಮಾಂಸ ಸೇರಿಸಿ. 5 ಚಿಟಿಕೆ ಅರಿಶಿನ ಪುಡಿ ಸೇರಿಸಿ. ಅರ್ಧ ಚಮಚ ಕಲ್ಲು ಉಪ್ಪನ್ನು ಸೇರಿಸಿ. ಚೆನ್ನಾಗಿ ಮಿಶ್ರಣ ಮಾಡಿ. ಮಧ್ಯಮ ಉರಿಯಲ್ಲಿ 5 ನಿಮಿಷ ಬೇಯಿಸಿ. ಈಗ ರುಬ್ಬಿದ ಮಸಾಲಾ ಪೇಸ್ಟ್ ಅನ್ನು ಸೇರಿಸೋಣ. ಚೆನ್ನಾಗಿ ಮಿಶ್ರಣ ಮಾಡಿ 2 ನಿಮಿಷ ಬೇಯಿಸಿ. ಈಗ ಮಿಕ್ಸಿ ಜಾರ್ನಿಂದ ತೊಳೆದು ತೆಗೆದ 150 ಮಿಲಿ ನೀರನ್ನು ಸೇರಿಸಿ. ಕುಕ್ಕರ್ ಮುಚ್ಚಳ ಮುಚ್ಚಿ 1 ಸೀಟಿ ಬೇಯಿಸಿ. ಒಂದು ಸೀಟಿಯ ನಂತರ ಉರಿಯನ್ನು ಆಫ್ ಮಾಡಿ. ಮಧ್ಯಮ ಉರಿಯಲ್ಲಿ 5 ನಿಮಿಷ ಬೇಯಿಸಿ.